ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ನಿಮ್ ಸ್ತೋತ್ರವಾಗಲಿ. ದೇವರು ಒಂದು ಹೊಸ ವರ್ಷದಲ್ಲಿ ಕಾಲಿಡಲು ದೇವರು ಮಹಾಕೃಪೆಯನ್ನು ಕೊಟ್ಟಿದ್ದಾರೆ. ಎಷ್ಟೋ ಜನಗಳಿಗೆ ಈ ಒಂದು 2026ನೇ ಇಸ್ವಿಯನ್ನ ನೋಡಲು ಅವರಿಗೆ ಸಾಧ್ಯವಾಗ್ಲಿಲ್ಲ. ಎಷ್ಟೋ ಜನ ಸತ್ತಿದ್ದಾರೆ, ಎಷ್ಟೋ ಜನ ಒಂದು ಘೋರವಾದಂತ ರೋಗಗಳಲ್ಲಿ ಬಿದ್ದಿದ್ದಾರೆ. ಇದನ್ನ ಸಂತೋಷವನ್ನ ಅನುಭವಿಸೋದಕ್ಕೆ ಆಗ್ತಾ ಇಲ್ಲ. ಆದರೆ ದೇವರು ನಮಗೆ ಒಂದು ಮಹಾಕೃಪೆಯನ್ನು ಕೊಟ್ಟಿದ್ದಾರೆ. ಈ ಒಂದು ವರ್ಷದಲ್ಲಿ ದೇವರು ಒಂದು ವಾಗ್ದಾನವನ್ನು ಕೊಟ್ಟರು. ಏಷಾಯ 54:14 ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು ಎಂಬುದಾಗಿ. ಈ ವಾಗ್ದಾನದೊಟ್ಟಿಗೆ ದೇವರು ನಿಮ್ಮ ಜೀವಿತವನ್ನ ಸಂಪೂರ್ಣವಾಗಿ ಅದ್ಭುತವಾಗಿ ರಚಿಸಲಿಕ್ಕಿದ್ದಾನೆ. ನಿನ್ನ ಈ ವರ್ಷದಲ್ಲಿ ನಿನ್ನ ಜೀವಿತದಲ್ಲಿ ನಿನ್ನ ರೋಗವಾಗಿರ್ಬೋದು, ಸಾಲ ಆಗಿರ್ಬೋದು, ಸೈತಾನ ನಿನ್ನ ವಿರುದ್ಧವಾಗಿ ಏನೆಲ್ಲ ಎದುರಿಸಲಿಕ್ಕಿದ್ದಾನೋ ಆ ಎಲ್ಲಾ ಕಾರ್ಯಗಳಿಂದ ದೇವರು ಬಿಡುಗಡೆ ಮಾಡ್ಲಿಕ್ಕಿದ್ದಾನೆ. ನಿನ್ಗೆ ವಿರುದ್ಧವಾಗಿ ನಿಲ್ಲುವಂತ ಯಾವ ದುಷ್ಟ ಶಕ್ತಿಗಳು ಸಹ ಅದು ನಿನ್ನ ವಿರುದ್ಧವಾಗಿ ಬಂದರೂ ಸಹ ನಿನಗೆ ಯಾವುದೇ ಕೇಡಾಗದ ದೇವಸ್ಥಾನದಲ್ಲಿ ದೇವರು ಏನು ವಾಗ್ದಾನವನ್ನು ನಮ್ಮೊಟ್ಟಿಗೆ ಈ ದಿನ ಕೊಡ್ತಾ ಇದ್ದಾನೆ ಅನ್ನೋದಾದರೆ, ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 40ನೇ ವಚನವನ್ನ ನಾವು ನೋಡುವುದಾದರೆ, ದೇವ್ರ ವಾಕ್ಯಲ್ಲಿ ಹೇಳ್ತದೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಅಲ್ಲೆಲ್ಲೂಯೆ. ದೇವರು ಈ ವಾಕ್ಯದೊಟ್ಟಿಗೆ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ನಿನ್ನ ಜೀವಿತದಲ್ಲಿ ನಂಬಿಕೆ ಬಿದ್ದೋಗಿದ್ಯಾ? ನಿನ್ನ ಜೀವಿತದಲ್ಲಿ ನಿನ್ನ ನಂಬಿಕೆಯಿಂದ ಸೋತೋಗಿದ್ಯಾ? ನೀನೆಷ್ಟೇ ನಂಬಿದ್ರು ನಿನ್ನ ಕೈಲಿ ಯಾವ ಅದ್ಭುತವನ್ನು ಕಾಣೋದಕ್ಕೆ ಆಗ್ತಾ ಇಲ್ವಾ? ನೋಡ್ರಿ, ಇಲ್ಲಿ ಮಾರ್ತಾ ಮತ್ತೆ ಮರಿಯಳ ತಮ್ಮ ಸತ್ತೋಗಿದ್ದಾನೆ. 4 ದಿನಗಳಾಗಿದೆ. ಆದರೆ ಆ 4 ದಿನಗಳಾದ ನಂತರ ಜನಗಳ ಯೋಚನೆ ನಾತ ಹಿಡಿದಿದೆ, ಸತ್ತೋಗಿದೆ, ಸ್ಮೆಲ್ ಇದೆ ಅನ್ನುವಂಥದ್ದನ್ನ ಜನಗಳು ಇರುವಂತ ಸುತ್ತಲೂ ಹೇಳ್ತಾ ಇದ್ದಾರೆ. ಆದ್ರೆ ಕರ್ತನ ಹೇಳ್ತಾ ಇದ್ದಾನೆ, ನಿನ್ನ ಜೀವಿತದಲ್ಲಿ ಯಾವುದು ಸತ್ತಿಲ್ಲ, ನಿದ್ದೆಯಲ್ಲಿದೆ. ಕರ್ತನ ಹೇಳ್ತಾ ಇದ್ದಾನೆ, ನೀನು ನಂಬುವುದಾದರೆ ದೇವರ ಮಹಿಮೆನ ನೀನು ಕಾಣಲಿಕ್ಕಿದ್ಯಾ? ಅಲ್ಲೆಲ್ಲೂಯ್ಯ. ನಿನ್ನ ಜೀವಿತದಲ್ಲಿ ಏನ್ ನಡೀತಾ ಇಲ್ಲ, ಮೊದಲನಾಗಿ ನಂಬಬೇಕು. ಒಂದು ಕ್ರಿಸ್ತನ ಜೀವಿತ ಏನಂದ್ರೆ, ಯೇಸು ಕ್ರಿಸ್ತ ನಮ್ಮ ಲೈಫ್ ಅಲ್ಲಿ ಅದ್ಭುತವನ್ನು ಮಾಡ್ತಾನೆ, ಯೇಸು ಕ್ರಿಸ್ತ ನಮ್ಮ ಜೊತೆಲಿ ಇದ್ದಾನೆ ಅನ್ನುವುದನ್ನ ನೀನ್ ನಂಬುವಾಗ ಈ ದಿನ ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಕಾರ್ಯವನ್ನು ಮಾಡಲಿಕ್ಕಿದ್ದಾನೆ. ನಾವು ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನಗೆ ಸ್ತೋತ್ರಪ್ಪ. ನನ್ನ ಹೃದಯದಲ್ಲಿ ನೀವು ಬನ್ನಿ ಸ್ವಾಮಿ. ನನ್ನ ಹೃದಯದಲ್ಲಿ ನಂಬಿಕೆಯನ್ನು ತರ್ರಿ ರಾಜ. ಇವತ್ತು ನಾನು ನಂಬುವಂತೆ ನೀನು ಕೃಪೆ ಮಾಡಿಕೊಡು ಸ್ವಾಮಿ. ಯಾರೆಲ್ಲ ಈ ವಾಕ್ಯವನ್ನು ಕೇಳಿ ದೇವರೇ ಪ್ರಾರ್ಥನೆ ಮಾಡ್ತಾ ಇದ್ರು, ಅವರ ಒಳಗಡೆ ನಿನ್ನ ನಂಬಿಕೆಯನ್ನ ರಾಜ ಈಗಲೇ ಬಿಡುಗಡೆ ಮಾಡು ಸ್ವಾಮಿ. ನಂಬಿಕೆ ಹುಟ್ಟಿಸುವವನು, ಪೂರೈಸುವವನು ನೀನೇ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಪ್ರಕಾರವಾಗಿ ಯೇಸುವಿನ ನಾಮದಲ್ಲಿ ಈ ದಿನ ಇವರ ಜೀವಿತದಲ್ಲಿ ದೊಡ್ಡ ಆಶೀರ್ವಾದದ ಒಟ್ಟಿಗೆ ಇವರು ಕಾಲಿಡುವಂತೆ ನಾನು ಪ್ರಾರ್ಥಿಸ್ತಾ ಇದ್ದೇನಪ್ಪ. ಇವರ ಜೀವಿತದಲ್ಲಿ ಇದುವರೆಗೂ ಏನೆಲ್ಲ ಅದ್ಭುತಗಳು ನಡೆದಿಲ್ವೋ, ಇದುವರೆಗೂ ಏನೆಲ್ಲ ಮಹತ್ತಾದ ಕಾರ್ಯಗಳು ನಡೆದಿಲ್ವೋ, ಯೇಸು ಕ್ರಿಸ್ತನ ನಾಮದಲ್ಲಿ ಆ ನಂಬಿಕೆ ಇವರ ಜೀವಿತದಲ್ಲಿ ಇನ್ನೂ ಅತಿ ಹೆಚ್ಚವಾಗಿ ಬೆಳೆಯಲಿ. ಇವರ ನಂಬಿಕೆ ಇವರನ್ನ ಸಂಪೂರ್ಣವಾದ ಆಶೀರ್ವಾದವನ್ನ ಹೊಂದಿಕೊಳ್ಳಲಿಕ್ಕೆ ನೀನು ಕೃಪೆ ಮಾಡು. ಯೇಸುವಿನ ನಾಮದ ತಂದೆ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲ್ಪಡಲಿ. ಈ ದಿನ ದೇವರು ನಿಮ್ಮೊಟ್ಟಿಗೆ ವಾಕ್ಯದೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ದೇವರು ಇನ್ನು ಮುಂದೆ ಪ್ರತಿದಿನವೂ ಒಂದೊಂದು ವಾಕ್ಯದೊಟ್ಟಿಗೆ ನಿಮ್ಮನ್ನ ಸಂಧಿಸಲಿಕ್ಕಿದ್ದಾರೆ. ಆ ಒಂದೊಂದು ವಾಕ್ಯವು ನಿಮ್ಮ ಜೀವಿತವನ್ನ ಆ ದಿನ ಒಂದು ಆಹಾರದೊಟ್ಟಿಗೆ ನಿನ್ನ ಜೀವಿತವನ್ನ, ನಿನ್ನ ಆತ್ಮವನ್ನ ಬಲಪಡಿಸಿ ನಡೆಸಲಿಕ್ಕಿದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇಲೆ